ಯಾಕಂದ್ರೆ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಭಾಳ ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕಾದದ್ದು ಭಾಳ ಮುಖ್ಯವಾಗಿರ್ತದೆ. ಸುಮಾರು 1990ನೇ ಇಸ್ವಿಯಲ್ಲಿ ಬಿಹಾರದ ಮಿಥಿಲೆ ಯಾವ ಊರದ್ರಿ ಗೊತ್ತಾದ್ರೆ ನಿಮ್ರಿ? ಮಿಥಿಲೆ ಯಾರ ಊರದ್ರಿ? ಸೀತಾ ತಾಯಿಯ ತವರು ಮನೆ. ಆ ಮಿಥಿಲೆಯನ್ನು ಆಳಿರ್ತಕ್ಕಂಥ ನಾಣ್ಯದೇವ ಸುಮಾರು 16 ವರ್ಷಗಳ ಹಿಂದೆ ಮಿಥಿಲೆಯನ್ನು ಆಳಿರ್ತಕ್ಕಂಥ ನಾಣ್ಯದೇವ ಒಂದು ಕಡೆ ಹೇಳ್ತಾನೆ, ನಾನು ಸೂರ್ಯ ವಂಶಸ್ಥನೂ ಅಲ್ಲ, ಚಂದ್ರ ವಂಶಸ್ಥನೂ ಅಲ್ಲ, ನಾನು ಕನ್ನಡ ವಂಶಸ್ಥ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾವು ನೋಡ್ರಿ, ಕನ್ನಡ ಬಗ್ಗೆ ಅಂಥ ಅಭಿಮಾನಿ ಇರ್ತವ್ರಿ 1600 ವರ್ಷಗಳ ಹಿಂದೆ. ಅಷ್ಟೇ ಅಲ್ಲದೇ ಬ್ರಿಟಿಷರ ಕಾಲದಲ್ಲಿ ನಾವು ಬಂದಾಗ ಬೆಂಗಳೂರಿನಲ್ಲಿ ಸಾಕಷ್ಟು ನೋಡಿದಿರಿ ನೀವು. ಉಚ್ಚ ನ್ಯಾಯಾಲಯದ ಮುಂದೆ ಕುದುರೆ ಎತ್ತಿರ್ತಕ್ಕಂಥ ಒಬ್ಬ ರಾಜನ ಮೂರ್ತಿ ಇದೆ, ನೋಡಿರ್ಬೇಕು ನೀವು ಬೆಂಗಳೂರು ಹೋದಾಗ. ಹಂಗಿದ್ರೆ ಆ ಮೂರ್ತಿ ಯಾರದು? ಆ ಮೂರ್ತಿ ಯಾರದು ಅಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಮೂರ್ತಿ ಅದು. ಆ ಹೆಸರು ನೆನಪು ಬರ್ತಾ ಇಲ್ಲ. ಆ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ. ಆತ ಮುಖ್ಯಮಂತ್ರಿಯ ಪದವಿಯನ್ನು ತೆಗೆದುಕೊಂಡ ತಕ್ಷಣ ಒಂದು ಆದೇಶವನ್ನು ಹೊರಡಿಸ್ತಾನ. ಏನು ಆದೇಶವನ್ನು ಹೊರಡಿಸ್ತಾನು ಅಂತಂದ್ರೆ, ನನ್ನ ಆಡಳಿತದಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕನ್ನಡದಲ್ಲಿ ಆಡಳಿತ ಮಾಡಬೇಕು, ಕನ್ನಡದಲ್ಲಿ ಸಹಿ ಮಾಡಬೇಕು. ಕನ್ನಡದಲ್ಲಿ ಯಾರು ಸಹಿ ಮಾಡೋದಿಲ್ಲ ಅವ್ರನ್ನ ಏನಂತಲ್ಲ ನಾನು ನೌಕರಿಯನ್ನು ತೆಗೆದು ಹಾಕ್ತೇನೆ, ಸ್ವತಃ ಕನ್ನಡದಲ್ಲಿ ಸಹಿ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ಉಚ್ಚ ನ್ಯಾಯಾಲಯ ಮುಂದೆ ಅವರ ಮೂರ್ತಿಯನ್ನು ನಿಲ್ಲಿಸಿದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಇಂಥ ತನ್ನದೇ ಆಗಿರತಕ್ಕಂಥ ವೈಭವವನ್ನು ಕಂಡಿರ್ತಕ್ಕಂಥ ಕನ್ನಡ ಇವತ್ತು ಯಾವ ಸ್ಥಿತಿಯಲ್ಲಿದೆ? ತಾಯಂದಿರು ಅವ್ವ ಅಂದ್ರೆ ನಿಮ್ಗೆ ಸರಿ ಬರೋದಿಲ್ಲ, ಮಮ್ಮಿ ಅಂದ್ರೆ ನಿಮ್ಗೆ ಭಾಳ ಖುಷಿ ಆಗಿರ್ರಿ, ಗೊತ್ತದ ನನಗೆ. ಇದು ಕನ್ನಡ ಹೀನಾಯ ಸ್ಥಿತಿ. ಇದೇ ನಮ್ಮ ಮಹೇಶ್ವರ ಪ್ರಶ್ನೆ ಹಾಕಿ ನನ್ನ ಜೊತೆ ಮಾತಾಡೋಕೆ ಬಂದಾಗ, ನಿಮ್ಮ ರಕ್ಷಣಾ ವೇದಿಕೆಯಲ್ಲಿ ಎಷ್ಟು ಜನ ಅದಾರು? ಒಂದು ಹೇಳಿದ್ರು, ಒಂದು 4,000-5,000 ಅದಾರ ಅಂತೇಳಿ. ಎಷ್ಟು ಮಂದಿ ನೀವು ಕನ್ನಡ ಸಹಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿನವರು ಕೈ ಎತ್ತಾರೆ. ಕನ್ನಡ ಎಷ್ಟು ಮಂದಿ ಸಹಿ ಮಾಡ್ತಾರೆ? ಅಡ್ಡಿಯಲ್ಲ, ಸ್ವಲ್ಪ ಎದ್ದಾಡ್ರ ಅದಾರು. ಇಲ್ಲಿವರೆಗೆ ನಾ ಈ ಪ್ರಶ್ನೆ ಹಾಕಿದಾಗ 5-6 ಜನ ಮಾತ್ರ ಕೈ ಎತ್ತಾ ಇದ್ರು. ಈ ಒಂದು ಕನ್ನಡವನ್ನು ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಳಗಿನ ಹೋರಾಟ ಮತ್ತು ಹೊರಗಿನ ಹೋರಾಟ ಅಂತಕ್ಕಂಥ 2 ಹೋರಾಟಗಳು. ಹೊರಗಿನ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ, ಒಳಗಿನ ಹೋರಾಟವನ್ನು ನಮ್ಮಂಥವ್ರು ಮಾಡ್ತಾ ಇದ್ದಾರೆ. ಒಂದು ಪ್ರಸಂಗವನ್ನು ಹೇಳಿ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಅತಿಥಿಯಾಗಿ ಬಂದಿಲ್ಲ, ಪ್ರೇಕ್ಷಕನಾಗಿ ಬಂದಿದ್ದೆ. ಅತಿಥಿ ಅಂತಕ್ಕಂಥ ಒಂದು ಬಡ್ತಿ ಕೊಟ್ಟರಷ್ಟೇ, ಕನ್ನಡ ಬಗ್ಗೆ ಮಾತಾಡ್ರಂತ ಹೇಳ್ತಾರೆ. ಈಗಾಗಲೇ ಹೇಳಿದ್ರು, ನಾನು ನಿವೃತ್ತ ತಹಶೀಲ್ದಾರ್ ಅಂತ ಹೇಳ್ತಾರೆ. ನಾನು ಮೊದಲು ಶಿರಸ್ತಾರದಿಂದ ಬಡ್ತಿ ಹೊಂದವನು. ಆ ಒಂದು ಶಿರಸ್ಥನಾಗಿರ್ತಕ್ಕಂಥ ಸಂದರ್ಭ ಒಬ್ಬ ಜಿಲ್ಲಾಧಿಕಾರಿ ಹೇಳಿದ್ರು, ಇಂಗ್ಲೀಷ್ನಾಗ ವ್ಯವಹಾರ ಮಾಡಂತ ಹೇಳ್ತಾರೆ ಉತ್ತರ ಕನ್ನಡದಾಗ. ಮೊಬೈಲ್ ಬಂದ್ ಮಾಡ್ರಿ, ನೀವು ಕೇಳ್ತೀರಿ, ಮಕ್ಕಳು ಕೆಡಿಸ್ತಾರೆ.